ಬೆಂಗೇರಿಯಲ್ಲಿ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಮಹೋತ್ಸವವನ್ನು ಇಂದು ಭಕ್ತಿ, ಶ್ರದ್ಧೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಹೆಜ್ಜೆ ಪದಗಳೊಂದಿಗೆ ನಡೆದ ಧಾರ್ಮಿಕ ಮೆರವಣಿಗೆಯಲ್ಲಿ ವಿವಿಧ ಸಮುದಾಯಗಳ ಭಕ್ತರು ಭಾಗವಹಿಸಿ ಸೌಹಾರ್ದತೆಯ ಸಂದೇಶ ಸಾರಿದರು. ಕಾರ್ಯಕ್ರಮದಲ್ಲಿ ರಮೇಶ್ ಮಹದೇವಪ್ಪ ಅವರ ಗೆಳೆಯರ ಬಳಗ, ಕಲಂದರ್ ಮುಲ್ಲಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಶುಭಾಶಯಗಳು. ವಿಶೇಷವಾಗಿ ಇವತ್ತಿನ ದಿನ ಬೆಂಗೇರಿಯಲ್ಲಿ ಅತಿ ವಿಜೃಂಭಣೆಯ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬೆರೆಯುವಂತ ಈ ಮೊಹರಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸತತವಾಗಿ 5 ದಿನಗಳ ಕಾಲ ಪ್ರತಿದಿನ ವಿವಿಧ ಹೆಜ್ಜೆ ಮೇಳದೊಂದಿಗೆ, ವಿವಿಧ ವಾದ್ಯದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಬೆಂಗೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು 5ನೇ ದಿನ, ಕೊನೆಯ ದಿನ ಮುಂಜಾನೆ ಪವಾಡ ಎಂಬಂತೆ ಅಗ್ನಿಯಲ್ಲಿ ಹಾಯುವ ಮೂಲಕ ಈ ಒಂದು ಪವಾಡ ಮುಂಜಾನೆ 7 ಗಂಟೆಗೆ ನಡೀತು. ಈಗ ಎಲ್ಲ ಕಷ್ಟಗಳನ್ನು ಪರಿಹರಿಸಲೆಂದು ಆ ದೇವರ ಒಂದು ಆಶೀರ್ವಾದದಿಂದ ಇಲ್ಲಿ ಹಲವಾರು ಪವಾಡ ಕಾರ್ಯಕ್ರಮ ನಡೀತಾ ಇದ್ದಾವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ದೇವರಿಗೆ ಏನು ಮನಸ್ಸಿನಿಂದ ಬೇಡ್ತೇವೋ ಅದು ಯಶಸ್ವಿ ಆಗ್ತದೆ ಅಂತ ಹೇಳಿ ಪ್ರತೀತಿ ಇದೆ. ಈಗಾಗಲೇ ಸಾವಿರಾರು ಭಕ್ತಾದಿಗಳು, ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಪಡೆಯುವಂತ ಒಂದು ಖುಷಿ ಸುದ್ದಿ ಇಲ್ಲಿದೆ. ಅದೇ ರೀತಿ ಯಾವುದೇ ಮನಸ್ಸಿನ ತೊಂದರೆ ಇದ್ರೂ ಸಹ ದೇವರ ಕಡೆ ಬೇಡ್ಕೊಂಡ್ರೆ ಅದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಮೊಹರಂ ಹಬ್ಬವನ್ನ ಇವತ್ತು ಒಂದು ಭಾವೈಕ್ಯತೆ ಹಬ್ಬ ಅಂತಂದ್ರೆ ಮೊಹರಂ ಹಬ್ಬ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಎಲ್ಲ ಸಮಸ್ತ ಹಿಂದೂ ಮುಸಲ್ಮಾನ್ ಬಾಂಧವರೆಲ್ಲರೂ ಸೇರಿಕೊಂಡು ಈ ಒಂದು ವಿಜೃಂಭಣೆಯ ಮೊಹರಂ ಹಬ್ಬವನ್ನ ತ್ಯಾಗ ಬಲಿದಾನದ ಒಂದು ನಮ್ಮ ಬೆಂಗೇರಿ ಶಹರ ಮೊಹರಂ ಹಬ್ಬದ ಪ್ರಯುಕ್ತ ನಾವೇನು ಎರಡು ಹೆಜ್ಜೆ ಮೇಳ ಸಂಘದ ವತಿಯಿಂದ ನಾವು ಇವತ್ತು ಅಟಲ್ ಭಾಷಣ ಮೆರವಣಿಗೆ ಮೂಲಕ ನಾವು ಇವತ್ತು ಊರಲ್ಲಿ ಅಡ್ಡಾಡ್ತೀವಿ. ಎಲ್ಲರಿಗೂ ಬೆಂಗೇರಿ ಜನತೆಗೆ ನಾನು ಮೊದಲನೇದಾಗಿ ಹೇಳುವುದೇನಂತಂದರೆ, ಜಾತಿ ಭೇದ ಮರೆತು ಇಲ್ಲೇ ಒಂದು ಮೊಹರಂ ಹಬ್ಬವನ್ನು ಆಚರಿಸಾಕತ್ತ ಅಂತ ಹೇಳಿದ್ರೆ ಮೊದಲನೇ ಮಾತು ನಮ್ಮ ಬೆಂಗೇರಿ ಮಾದರಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರಿಗೂ ನಾನು ಮೊಟ್ಟ ಮೊದಲಾಗಿ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಜನರ ಮೊಹರಂ ಹಬ್ಬದ ಬಗ್ಗೆ ಹೇಳಿದಾರ. ಭಾಳ ಹೇಳುವಂಗಿಲ್ಲ. ಮೊಹರಂ ಹಬ್ಬದ ಬಗ್ಗೆ ನೋಡ್ಬೇಕು ಎಲ್ಲಾರ ಅಂದ್ರೆ ಬೆಂಗೇರಿಯಲ್ಲಿ, ಇಡೀ ನಮ್ಮ ಈ ಧಾರವಾಡ ಜಿಲ್ಲಾದೊಳಗೆ ಅಂದ್ರೆ ಅತಿ ಅತ್ಯುತ್ತಮವಾಗಿ ಮಜಲ್ ಇರ್ಬೋದು,